ರಾಜ್ಯದ ಯೋಜನೆ ತನ್ನಿಂದ ತಾನೇ ಬರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟದಂತ ಕನ್ನಂಬಾಡಿ ಬಿಟ್ರೆ, ಆ ನಾಲೆಗಳನ್ನ ಬಿಟ್ರೆ ಇನ್ನೊಂದು ಹೊಸ ನಾಲೆಗಳನ್ನ ಇವ್ರು ಮಾಡ್ಲಿಲ್ಲ, ಹೊಸ ಯೋಜನೆಗಳನ್ನ ಇವ್ರು ತರಲಿಲ್ಲ, ಒಂದು ಹೊಸ ಕಾರ್ಖಾನೆ ತರಲಿಲ್ಲ. ಆದ್ರೆ ಕಾಂಗ್ರೆಸ್ ಮಾದೇಗೌಡರು ಮತ್ತು ಆ ಕಡೆ ಎಸ್ ಎಂ ಕೃಷ್ಣ ಅವರು ಅವ್ರ ವಯಸ್ಸಾಗ್ತಾ ಇದ್ದಂಗೆ ಎರಡನೇ ಹಂತದ ನಾಯಕತ್ವನ ಬೆಳೆಸದೇ ಇರೋದ್ರಿಂದ ಇವತ್ತು ಮಂಡ್ಯದಲ್ಲಿ ನಮ್ಗೆ ಇವತ್ತು ಹಿನ್ನಡೆ ಅಂತ ಕಾಣ್ತಾ ಇರೋದು. ಬೇರೆ ಇನ್ಯಾವ ಕಾರಣಕ್ಕೂ ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ತಿಳ್ಕೊಬೇಡಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ದಳಕ್ಕಿನ್ನ ಕಾಂಗ್ರೆಸ್ ಶಕ್ತಿ ಅಂತ ಒಂದು ಪಕ್ಷ ಜನರ ಮನಸ್ಸಲ್ಲಿ ಇದೆ ಅಂತಾರೆ, ಅದು ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷ. ಇದನ್ನ ನಾವು ತೋರಿಸ್ಬೇಕಾದಾಗ ಜವಾಬ್ದಾರಿ ಕೆಲಸನ ಮಾಡ್ಬೇಕಾಗತ್ತೆ. ಹೆಂಗಪ್ಪ ಮಾಡ್ಬೋದು? ಮಲೆ ಪಾಟೀಲ್ ಇದೆ ಒಂದ್ಸತಿ ಎತ್ತಕ್ ಸಾಧ್ಯ ಉಂಟಾ? ಇವತ್ತು ಮನ್ಮೂಲ್ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಹೆಂಗ್ ನಡೀತು? ಈ ಎಲ್ಲರನ್ನು ಕೂರ್ಸ್ಕೊಂಡು ನಿಮ್ ಚುನಾವಣೆಲ್ಲ ಚುನಾವಣೆಗೂ ಮೊದಲು ಚುನಾವಣೆ ಮುಗಿಸಿದ್ನಲ್ವೋ, ಡೈರೆಕ್ಟ್ ಚುನಾವಣೆಗಳನ್ನ ನಾನು ನಮ್ಮ ಪಕ್ಷದ ಅಂತಲ್ಲಿ ತೀರ್ಮಾನ ಮಾಡಿದ್ರಿಂದ ಇವರೆಲ್ಲರೂ ಸುಲಲಿತವಾಗಿ ಗೆಲ್ಲಕ್ಕೂ ಸಾಧ್ಯ ಆಯ್ತು. ಇವತ್ತು ಡಿಸಿ ಬ್ಯಾಂಕ್ ಅಧಿಕಾರ ಹಿಡಿಯಕ್ಕೂ ಸಾಧ್ಯ ಆಯ್ತು, ಮನ್ಮೂಲ್ ಅಧಿಕಾರ ಹಿಡಿಯಕ್ಕೆ ಸಾಧ್ಯ ಆಯ್ತು. ಈ ಮುಖಾಂತರದಲ್ಲಿ ನೇರವಾಗಿ ನಮ್ಮ ಕಾಂಗ್ರೆಸ್ಸಿಗರಿಗೆ ಇವರು ನೇರವಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಪಡ್ಕೊಂಡ್ರು. ಅಯೋಗ್ಯತೆಯಲ್ಲಿ ರಾಜಕಾರಣ ಮಾಡಿಲ್ಲ, ಪ್ರಾಮಾಣಿಕತೆಯಲ್ಲಿ ಜವಾಬ್ದಾರಿಯಿಂದ ಅಭಿವೃದ್ಧಿಯನ್ನ ನಾಗಾಲೋಟದಲ್ಲಿ ಇನ್ನಿತರ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದ್ರೆ ಅದರ 3-4 ಪಟ್ಟು ಯೋಜನೆಗಳನ್ನ ತಂದು ಸಕಾಲದಲ್ಲಿ ಜನರಿಗೆ ಅವ್ರ ಮುಡಿಗೆ ಇಟ್ಟಿದ್ದೀನಿ. ನಾನು ಇದನ್ನ ಬರೀ ಮಾತಿಗೆ ಜಂಬಕ್ಕೆ ನಾನು ಮಾತಾಡಕ್ ನಾನು ತಯಾರಿಲ್ಲ. ಇದು ತರಬೇಕಾದ್ರೆ ದಾಖಲೆಗಳಿದೆ. ಇವತ್ತು ಮಾಹಿತಿ ಯುಗ, ಅಟ್ಟಿಲ್ ಕೂತ್ಕೊಂಡು ಒಂದು ಪತ್ರ ಬರೆದ್ರೆ ಮಾಮೂಲಿ ಒಂದು ಇಷ್ಟು ರೂಪಾಯಿ ಅಂತ ಕಟ್ಬಿಟ್ರೆ ಅಷ್ಟು ಪೇಜ್ಗೆ ಅಷ್ಟು. ಅದೇ ರೀತಿ ಗೊಂದಲಕ್ಕೆ ಅವಕಾಶ ಮಾಡೋದು ಇನ್ನೊಂದು ತಪ್ಪು. ದಯಮಾಡಿ ಊಟಕ್ಕೆ ನಮ್ಮ ಹುಡುಗರು ಊರು